ಗೋಲ್ಡನ್ ಥಾಟ್ ಸಕ್ಸಸ್ ಇಸ್ ಪ್ರಿಡಿಕ್ಟಿಬಲ್. ನೀವು ಸಕ್ಸಸ್ ಆಗ್ತಿರೋ ಇಲ್ಲೋ ಪ್ರಿಡಿಕ್ಟ್ ಮಾಡಬಹುದು. ನಾ ಈ ಎಕ್ಸಾಮ್ ಆಗ್ತೀನಿಲ್ಲೋ ಅನ್ನೋಕ್ಕಿಂತ ಎಕ್ಸಾಮ್ದಾಗ ಕಟ್ ಆಫ್ ಎಷ್ಟು ನಿಲ್ಲಕತ್ತೈತಿ, ಎಕ್ಸಾಮ್ದಾಗ ಕ್ವಶನ್ ಪೇಪರ್ ಟಫ್ ಬಂದಾಗ ಎಷ್ಟು ನಿಂತೈತಿ, ಈಸಿ ಬಂದಾಗ ಎಷ್ಟು ನಿಂತೈತಿ, ನಾನು ಟೆಸ್ಟ್ ಸೀರೀಸ್ ಬರೀ ಮುಂದೆ ಎಷ್ಟು ಮಾರ್ಕ್ಸ್ ತೆಗಿಯಾತನು, ನಾನು ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೇಕು, ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂದ್ರೆ ಸೆಲೆಬ್ರೇಷನ್ ಆಗ್ತೈತಿ, ಮುಗಿದ ಹೋಯ್ತು. ಡೇಟಾ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಎಲ್ಲಿದ್ದೀವಿ, ನಾವು ಇನ್ನೂ ಎಷ್ಟು ಪ್ರಯತ್ನ ಮಾಡಬೇಕು, ಇದನ್ನೆಲ್ಲ ನೋಡಿಕೊಂಡ್ರೆ ನಮ್ಮ ಸಕ್ಸಸ್ ಪ್ರಿಡಿಕ್ಟ್ ಮಾಡ್ಬೋದು ಸರ್. ಓಕೆ, ಡೆಫಿನೆಟ್ಲಿ ಪ್ರಿಡಿಕ್ಟ್ ಮಾಡ್ಬೋದು. ದಟ್ ಈಸ್ ನಾಟ್ ಅನ್ಪ್ರಿಡಿಕ್ಟಬಲ್, ಇಟ್ ಈಸ್ ಪ್ರಿಡಿಕ್ಟಬಲ್ ಸಕ್ಸಸ್. ಓಕೆ, ಇಷ್ಟು ವರ್ಕ್ ಮಾಡಿದವ್ರು ಇಲ್ಲಿ ಹೋಗಿದಾರ, ನಾ ಅಷ್ಟು ವರ್ಕ್ ಮಾಡತ್ತೀನೇನು, ನಾ ದಿನ ಮಾಡೋ ಕೆಲಸಗಳು ನನ್ನ ಗುರಿ ಕಡೆ ತೊಗೊಂಡು ಹೊಂಟಾವೇನೋ, ಇಲ್ಲ, ಮತ್ತೆ ಹೆಂಗೆ ಪ್ರಿಡಿಕ್ಟ್ ಮಾಡ್ತೀರಿ? ಆಗೋದಿಲ್ಲ. ಇಮಿಡಿಯೇಟ್ಲಿ ಚೇಂಜ್ ಯುವರ್ ವೇ, ಚೇಂಜ್ ಯುವರ್ ಪಾತ್, ಚೇಂಜ್ ಯುವರ್ ಸ್ಟ್ರಾಟಜಿ, ದೆನ್ ಯು ವಿಲ್ ಪ್ರಿಡಿಕ್ಟ್ ಯುವರ್ ಸಕ್ಸಸ್. ಆಗ್ತೈತೋ ಇಲ್ಲೋ ಅನ್ನೋದನ್ನು ನೀವು ಸಕ್ಸಸ್ ಮಾಡ್ಬೋದು. ಭಾಳ ಮಂದಿ ನಂದು ಎಕ್ಸಾಮ್ ಆಗ್ತೈತೋ ಇಲ್ಲೋ ಸರ್ ಅಂತ, ನಾ ಹೆಂಗೆ ಹೇಳಕ್ಕೆ ಬರ್ತೈತೆ ಅಂತ ನಿಮಗೆ ಗೊತ್ತು. ಓಕೆ, ನೀವು ಎಷ್ಟು ಟೆಸ್ಟ್ ಸೀರೀಸ್ ಬರೆಯತ್ತೀರಿ, ಎಷ್ಟು ರಿವಿಷನ್ ಮಾಡತ್ತೀರಿ, ಎಷ್ಟು ಟೈಮ್ ವೇಸ್ಟ್ ಮಾಡ್ದೆ ಓದಾತೀರಿ, ಅದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರ್ತದೆ. ಯಾರೋ ಹೇಳೋದ್ರ ಮೇಲೆ ಸಕ್ಸಸ್ ನಿಂತಿರೋದಿಲ್ಲ. ಓಕೆ, ನನ್ನ ಪಾಯಿಂಟ್ ಅರ್ಥ ಆಯಿತು ಅಂತ